ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕಳೆದ 1 ವರ್ಷದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸದ್ದು ಮಾಡ್ತಾ ಇದೆ. ಆಗಸ್ಟ್ 14ರಂದು ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ದೋಷಾರೋಪ ನಿಗದಿ ಹಿನ್ನೆಲೆ 81 ದಿನಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಕೋರ್ಟ್ಗೂ ಸಹ ಹಾಜರಾಗಿದ್ರು. ಇನ್ನು ದೋಷಾರೋಪ ವರದಿ ಕೇಳಿದ ಬಳಿಕ ಪವಿತ್ರ ಗೌಡ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಇಷ್ಟು ದಿನ ಸುಮ್ಮನಿದ್ದಂತಹ ಪವಿತ್ರ ಗೌಡ ಸಡನ್ ಆಗಿ ಯಾಕೆ ಸುಪ್ರೀಂ ಮೊರೆ ಹೋದ್ರು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಪವಿತ್ರ ಗೌಡ. ದೋಷಾರೋಪ ಕೇಳ್ತಿದ್ದಂತೆ ಕಾನೂನು ಸಮರ ಯಾಕೆ? ಇಷ್ಟು ದಿನ ಸೈಲೆಂಟ್ ಆಗಿ ಜೈಲಿನಲ್ಲಿದ್ದ A1 ಆರೋಪಿ ಪವಿತ್ರ ಗೌಡ ಈಗ ಸಡನ್ ಆಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪ ಕೇಳಿದ ನಂತರ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ರದ್ದು ಮಾಡಿದ ಸುಪ್ರೀಂ ಕೋರ್ಟಿನ ಆದೇಶವನ್ನ ಮತ್ತೊಮ್ಮೆ ಪರಿಶೀಲಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಅಕ್ಟೋಬರ್ 2024ರಲ್ಲಿ ದರ್ಶನ್ ಮತ್ತು ಪವಿತ್ರ ಸೇರಿ ಆರೋಪಿಗಳಿಗೆ ಮಧ್ಯಂತರ ಜಾಮೀನು ನೀಡಿತ್ತು. ಆದರೆ ಸರ್ಕಾರ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿತ್ತು. ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಎಲ್ಲ ಆರೋಪಿಗಳಿಗೂ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಿತ್ತು. ಈಗ ದರ್ಶನ್ ಗೆಳತಿ ಸುಪ್ರೀಂನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದು ನವೆಂಬರ್ 6ರಂದು ಪುನರ್ ಪರಿಶೀಲನಾ ಅರ್ಜಿ ವಿಚಾರಣೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಈ ಅರ್ಜಿಯಿಂದ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ. ಸುಪ್ರೀಂ ಸಾಕ್ಷಿಗಳನ್ನ ಸರಿಯಾಗಿ ಪರಿಗಣಿಸಿಲ್ಲವೆಂಬ ಆರೋಪ. ನವೆಂಬರ್ 6ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಪವಿತ್ರ ಗೌಡ ಸುಪ್ರೀಂಗೆ ಅರ್ಜಿ ಸಲ್ಲಿಸಿರುವುದು ವಿಶೇಷ ಅಲ್ಲ. ಆದರೆ ನಿನ್ನೆ ಸಿಸಿಎಚ್ ಕೋರ್ಟ್ನಲ್ಲಿ ಜಡ್ಜ್ ಆರೋಪಿಗಳ ಮುಂದೆಯೇ ದೋಷಾರೋಪ ಪಟ್ಟಿಯನ್ನ ಓದಿದ್ರು. ಬಳಿಕ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿದ್ರು. ಈಗ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿರುವ ಕಾರಣ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಸುಪ್ರೀಂ ಕೋರ್ಟ್ ಸಾಕ್ಷಿಗಳನ್ನ ಸರಿಯಾಗಿ ಪರಿಗಣಿಸಿಲ್ಲವೆಂಬ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಆದೇಶದಲ್ಲಿ ಕೆಲವು ತಪ್ಪುಗಳಿವೆ, ಅದನ್ನ ಮತ್ತೊಮ್ಮೆ ಪರಿಶೀಲಿಸಿ ಜಾಮೀನು ನೀಡುವಂತೆ ಕೋರಿದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ಪವಿತ್ರ ಗೌಡ ದೋಷಾರೋಪಣೆಯಲ್ಲಿ ಏನಿದೆ? ಪವಿತ್ರ ಗೌಡ ವಿರುದ್ಧ ಇರುವ ದೋಷಾರೋಪಣೆ ಏನು? ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಾ ಪವಿತ್ರ? ಇನ್ನು ಆರೋಪಿಗಳ ಮುಂದೆಯೇ ಜಡ್ಜ್ ರೇಣುಕಾಸ್ವಾಮಿ ಕೇಸ್ ಚಾರ್ಜ್ ಫ್ರೇಮ್ ಓದಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ವಿರುದ್ಧ ಇರುವ ದೋಷಾರೋಪವನ್ನ ಓದಿದ್ರು. ದರ್ಶನ್ ರೊಂದಿಗೆ ಇರುವ ಸಂಬಂಧದ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಬಳಿಕ ಇದರ ಬಗ್ಗೆ 2ನೇ ಆರೋಪಿ ನಿಮಗೆ ತಿಳಿಸಿದ್ರು. ನಿಮ್ಮನ್ನ ಶೆಡ್ಗೆ ಕರೆತಂದಾಗ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದು ಅಪಮಾನ ಮಾಡಿದ್ದೀರಿ. ಒಳ ಸಂಚಿನಂತೆ ಕೊಲೆ ಉದ್ದೇಶದಿಂದ ನೀವು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿರಿ. ಮಾರಣಾಂತಿಕ ಹಲ್ಲೆ ಮಾಡಿ ಒಂದು ರೂಮಿನಲ್ಲಿ ಹಾಕಿದ್ದೀರಿ ಅಂತ ಜಡ್ಜ್ ದೋಷಾರೋಪಣೆಯನ್ನ ಓದಿ ಹೇಳಿದ್ದಾರೆ. ದೋಷಾರೋಪಣೆ ಕೇಳಿದ ಬಳಿಕ ಪವಿತ್ರ ಗೌಡ ವಕೀಲರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇನ್ನು ನಿನ್ನೆ ಪವಿತ್ರಳನ್ನ ನೋಡಲು ಮಗಳು ಕೋರ್ಟ್ಗೆ ಆಗಮಿಸಿದ್ಲು. ಈ ವೇಳೆ ಪವಿತ್ರ ದುಃಖದ ಕಟ್ಟೆ ಒಡೆದಿತ್ತು. ಮಗಳನ್ನ ಕಂಡು ಕಣ್ಣೀರು ಹಾಕಿದ್ರು. ವಿಚಾರಣೆ ಬಳಿಕ ಜೈಲಿಗೆ ವಾಪಸ್ಸಾದ್ರೂ ಅದೇ ಬೇಜಾರಿನಲ್ಲಿದ್ದ ಪವಿತ್ರ ಮೌನಕ್ಕೆ ಶರಣಾಗಿದ್ದಾರೆ. ಕೋರ್ಟ್ಗೆ ಬಂದ ಮಗಳನ್ನ ನೆನೆದು ಜೈಲಿನಲ್ಲಿ ಪವಿತ್ರ ಕಣ್ಣೀರು ಹಾಕ್ತಿದ್ದಾರಂತೆ. ರಾತ್ರಿ ಊಟ ಕೂಡ ಮಾಡದ ಪವಿತ್ರ ಬ್ಯಾರಕ್ನಲ್ಲಿ ಯಾರ ಜೊತೆಯೂ ಮಾತನಾಡಿಲ್ವಂತೆ. ಇಷ್ಟೆಲ್ಲ ಆದ್ಮೇಲೆ ಪವಿತ್ರ ಪರ ವಕೀಲರು ಬೆಳಗ್ಗೆ ಸುಪ್ರೀಂ ಆದೇಶ ಮರುಪರಿಶೀಲನೆಗೆ ಅರ್ಜಿ ಹಾಕಿದ್ದಾರೆ. ಇನ್ನು ಇತ್ತೀಚೆಗೆ ದರ್ಶನ್ ಮತ್ತು ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಪೊಲೀಸರು 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಡಿಜಿಟಲ್ ಸಾಕ್ಷ್ಯಗಳು ಆರೋಪಿಗಳ ಭಾಗವಹಿಸುವಿಕೆಯನ್ನ ತೋರಿಸುತ್ತೆ. ರೇಣುಕಾಸ್ವಾಮಿ ಕುಟುಂಬ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸುತ್ತಿದೆ. ಆದರೆ ಪವಿತ್ರ ಗೌಡ ಪರಿಶೀಲನೆಗೆ ಅರ್ಜಿ ಹಾಕಿದ್ದು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ದರ್ಶನ್ ಮಾತ್ರ ಯಾವ ನಡೆಯನ್ನ ಅನುಸರಿಸದೆ ಸಿಸಿಎಚ್ ಕೋರ್ಟ್ ಆದೇಶಕ್ಕಾಗಿ ಪರಪ್ಪನ ಅಗ್ರಹಾರದಲ್ಲೇ ಕಾಯ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಮತ್ತೆ ಕಾನೂನು ಸಮರಕ್ಕೆ ಎಳೆದಿರುವುದು ಒಂದು ಕಡೆ ಕುತೂಹಲಕ್ಕೆ ಕಾರಣವಾದರೆ ಸುಪ್ರೀಂ ಕೋರ್ಟ್ ತೀರ್ಪು ಈ ಕೇಸ್ಗೆ ಮತ್ತೊಂದು ತಿರುವು ಕೊಡುತ್ತಾ ಅನ್ನೋದನ್ನ ಅರ್ಜಿ ವಿಚಾರಣೆ ಬಳಿಕವೇ ಗೊತ್ತಾಗಬೇಕಿದೆ. ಗಗನ, ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.